ಎಲ್ರಿಗೂ ನಮಸ್ಕಾರ. ನನ್ನ ಇಂಡಿಜೀನಿಯಸ್ ಚಾನಲ್ನಲ್ಲಿ ಸ್ತ್ರೀ ಸ್ವಾಸ್ಥ್ಯ ಎಂಬ ವಿಷಯಾಧಾರಿತವಾಗಿ ಹಲವಾರು ವಿಡಿಯೋಗಳನ್ನು ನೀವು ಈಗಾಗಲೇ ನೋಡಿರಬಹುದು. ಅನುಭವಿ ಸ್ತ್ರೀ ಹಾಗೂ ಪ್ರಸೂತಿ ತಜ್ಞೆ ಅಲ್ಲದೆ ಆಯುರ್ವೇದ ಮತ್ತು ಮನೆಮದ್ದುಗಳ ಆಳವಾದ ತಿಳುವಳಿಕೆ ಇರುವಂತಹ ಡಾಕ್ಟರ್ ಸಾವಿತ್ರಿ ದೈತೋಟ ಅವರು ಸ್ತ್ರೀಯ ಜೀವನದಲ್ಲಿ ಬರುವಂತಹ ಅನೇಕ ಸಂಶಯಗಳು, ಸಮಸ್ಯೆಗಳು, ಅದಕ್ಕೆ ಪರಿಹಾರಗಳು ಇತ್ಯಾದಿಗಳ ಕುರಿತು ಮಾತನಾಡಿದ್ದಾರೆ. ಅಲ್ಲದೆ ಗರ್ಭಿಣಿ ಕಾಲದಲ್ಲಿ ಸಾಮಾನ್ಯವಾಗಿ ತಿಳಿದಿರಬೇಕಾದಂತಹ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನೀಗ ಗರ್ಭಿಣಿಯ ತಿಂಗಳ ಬದಲಾವಣೆಗಳು, ಬೆಳವಣಿಗೆಗಳು, ಮಾಡಬೇಕಾದಂತಹ ಪರೀಕ್ಷೆಗಳು, ತೆಗೆದುಕೊಳ್ಳಬೇಕಾದಂತಹ ಜಾಗರೂಕತೆಗಳು ಇತ್ಯಾದಿಗಳ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ಡಾಕ್ಟರ್ ಸಾವಿತ್ರಿ ದೈತೋಟ ಅವರ ಮಾತುಗಳು ನಮಗೊಂದು ಕೈಪಿಡಿಯಂತೆ ಮಾರ್ಗದರ್ಶನ ನೀಡುತ್ತವೆ. ಅಲ್ಲದೆ ಮನೆಯ ಹಿರಿಯಜ್ಜಿಯಂತೆ ಕಾಳಜಿ, ಪ್ರೀತಿ ಮತ್ತು ಸಾಂತ್ವನವನ್ನು ನೀಡುತ್ತವೆ. ಬನ್ನಿ ಇದೀಗ ಗರ್ಭಿಣಿಯ 6ನೇ ತಿಂಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಾತನಾಡ್ತಾ ಇರೋದು 24ರಿಂದ 28 ವಾರ ಇಲ್ಲಿವರೆಗೆ ನೋಡಿದ್ದಾಯಿತು. ಈಗ 24ರಿಂದ 28 ವಾರ ಇಲ್ಲಿ ನಿಜವಾಗಿ ಇರುವುದು ಬರೀ ಬೆಳವಣಿಗೆ, ಒಮ್ಮೆ ಆದದ್ದು ಬೆಳೀತಾ ಉಂಟು ಅಂತ ಅಷ್ಟೇ. ಮಗು ಸುಮಾರು 35ರಿಂದ 38 ಸೆಂಟಿಮೀಟರ್ಗಳಷ್ಟಾಗಿರ್ಬೋದು. ತೂಕ 1500 ಗ್ರಾಮ್ಗಳಷ್ಟು ಬಂದಿರಬೇಕು. ಅಂಗಾಂಗಗಳೆಲ್ಲ ಸ್ಫುಟವಾಗ್ತಾ ಇವೆ, ಹೆಚ್ಚು ಸ್ಪಷ್ಟ ಆಗ್ತಾ ಇದೆ. ಉಗುರುಗಳು ಮುಂದಕ್ಕೆ ಬರ್ತಾ ಇವೆ. ಕೈಯಲ್ಲಿ ಬೆರಳಲ್ಲಿ ಗೆರೆಗಳು ಮೂಡ್ತಾ ಇವೆ. ಹೀಗೆ ಎಲ್ಲ ಬೆಳವಣಿಗೆಯ ಬೇರೆ ಬೇರೆ ಹಂತಗಳು ನಡೀತಾ ಇವೆ. ಮಗು ಈಗ ತನ್ನ ಭಾವನೆಗಳನ್ನು ಮುಖದಲ್ಲಿ ತೋರಿಸಲಿಕ್ಕೆ ಶುರು ಮಾಡಿದೆ. ನಗು, ಅಳು ಈ ಭಾವಗಳನ್ನು ಸ್ಪಷ್ಟಪಡಿಸಲಿಕ್ಕೆ, ಮುಖದಲ್ಲಿ ತೋರಿಸಲಿಕ್ಕೆ ಅಭ್ಯಾಸ ಆಗ್ತಾ ಉಂಟು. ಹೀಗೆ ಈಗ 24ರಿಂದ 28 ವಾರ ಅಂತ ಹೇಳಿದರೆ, ನಾನು ಆಗಲೇ ಹೇಳಿದೆ, ದೇಹದ ಅಂಗಾಂಗಗಳೆಲ್ಲ ಸ್ಫುಟವಾಗ್ತಾ ಇವೆ, ಎಲ್ಲ ಸ್ಪಷ್ಟವಾಗಿ ಬೆಳವಣಿಗೆ ಆಗಿವೆ. ಅಂದರೆ ಇನ್ನೂ ಕೂಡ ಒಂದು 8 ವಾರಗಳ ಬೆಳವಣಿಗೆ ಬೇಕು. ಆದರೂ ಕೂಡ ಬೈ ಚಾನ್ಸ್ ಆಕಸ್ಮಿಕವಾಗಿ ಮಗು ಹುಟ್ಟಿದರೆ ಆ ಮಗುವನ್ನು ನಾವು ಸ್ವಲ್ಪ ಜಾಗ್ರತೆ ಮಾಡಿ ನೋಡಿಕೊಂಡ್ರೆ ಉಳಿಸಿಕೊಳ್ಳಿಕ್ಕೆ, ಬೆಳೆಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಹಂತವನ್ನು ವಯಬಿಲಿಟಿ ಬಂದಿದೆ, ಮಗುವಿಗೆ ವಯಬಿಲಿಟಿ ಬಂದಿದೆ ಅಂತ ಹೇಳ್ತೇವೆ. ಸೊ 28 ವಾರಕ್ಕೆ ಮಗುವು ಹುಟ್ಟಿದರೆ ಬದುಕಲಿಕ್ಕೆ ಸಾಧ್ಯ. ಸೊ ಇಟ್ ಈಸ್ ವಯಬಿಲಿಟಿ ಬಂದಿದೆ ಅಂತ ಅರ್ಥ. ನಿಮ್ಮ ದೇಹ ದಿನದಿಂದ ದಿನಕ್ಕೆ ಗಾತ್ರ, ತೂಕ ಎರಡನ್ನೂ ಹೆಚ್ಚಿಸಿಕೊಳ್ಳುತ್ತಾ ಇದೆ. ಗರ್ಭಾಶಯ ಬೆಳೆದು ಹೊಕ್ಕುಳಿಂದ ಮೇಲಕ್ಕೆ ಬರ್ತಾ ಇದೆ, ಕಾಣಿಸ್ತದೆ. ಈಗ ನೀವು ಯಾರಿಗೂ ನ್ಯೂಸ್ ಹೇಳಬೇಕಾಗಿಲ್ಲ, ಅದುವೇ ಹೇಳುತ್ತದೆ. ಆಯಿತಾ? ಒಂದೊಂದು ಸರ್ತಿ ಹೆಚ್ಚಿನ ಊಟ ಮಾಡಿದಾಗ, ವಿಶೇಷ ಏನಾದರೂ ತಿಂದಾಗ ಸ್ವಲ್ಪ ಅಜೀರ್ಣ, ವಾಯು ಅಂಥದ್ದೆಲ್ಲ ಉಂಟಾಗಬಹುದು. ಆದಷ್ಟು ತಿನ್ನುವಾಗ ಲಿಮಿಟಲ್ಲಿ ತಿನ್ನುವ ಅಭ್ಯಾಸ ಮಾಡಿಕೊಳ್ಬೇಕು. ಅಜ್ಜಿಯಂದ್ರದ್ದೊಂದು ಹೇಳಿಕೆ ಉಂಟು, ತಿನ್ನುವಾಗ 2 ತುತ್ತು ತಿಂದೇನು ಅಂತ ಇದ್ದಾಗ ಆಹಾರ ನಿಲ್ಲಿಸಿ ಅಂತ. ಅದು ನಿಜವಾಗಿ ಕರೆಕ್ಟ್ ಅಳತೆ. ಯಾರು ಸಹ ತೂಕ ಮಾಡಿ ಅಳತೆ ಮಾಡಿ ಅಡಿಗೆ ಮಾಡೋದಿಲ್ಲ, ಊಟ ಮಾಡೋದು ಇಲ್ಲ. ಸೊ ತಿನ್ನುವಾಗ ಸ್ವಲ್ಪ ಲಿಮಿಟನ್ನು ಗಮನ ಕೊಟ್ಟು ಅನುಸರಿಸಿಕೊಳ್ಳಿ, ಅದು ಹೆಲ್ಪ್ ಆಗ್ತದೆ. ಮಧ್ಯೆ ಕೆಲವೊಮ್ಮೆ ಬೇಕಾದಷ್ಟು ತಿನ್ನಲಿಕ್ಕಾಗೋದಿಲ್ಲ, ಕಡಿಮೆ ತಿನ್ನಬೇಕಾಗತ್ತೆ, ಹೊಟ್ಟೆ ತುಂಬಿದಾಗ ಆಗತ್ತೆ. ಹಾಗಾಗಿ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಜ್ಯೂಸೋ, ಒಂದು ಬಿಸ್ಕತ್ತೋ, ಒಂದು ಹಣ್ಣು ಅಂಥದ್ದೇನಾದರೂ ತಿನ್ನುವ ಅಭ್ಯಾಸ ತಪ್ಪಲ್ಲ, ಹಾಗೆ ಮಾಡಿಕೊಳ್ಬೋದು. ಈಗ ಲೈಂಗಿಕ ಆಸಕ್ತಿ ಕೆಲವರಿಗೆ ಜಾಸ್ತಿ ಆಗ್ಬೋದು, ಕೆಲವರಲ್ಲಿ ಕಡಿಮೆ ಆಗ್ಬೋದು, ಅಥವಾ ಯಾರಿಗಾದರೂ ಹೆಚ್ಚು ಕಡಿಮೆ ಆಗ್ತಾ ಇರ್ಬೋದು. ಇಲ್ಲಿ ನೆನಪಿಟ್ಟುಕೊಳ್ಬೇಕಾದ ವಿಷಯ ಏನಂತಂದರೆ,
ಲೈಂಗಿಕ ಕ್ರಿಯೆಯಲ್ಲಿ ಒತ್ತಡ, ಹೊಟ್ಟೆ ಮೇಲೆ ಒತ್ತಡ ಬೀಳದಂಥ ಆಸನವನ್ನು ಉಪಯೋಗಿಸೋದು ಒಳ್ಳೆಯದು. ನೀವು ಮಗುವಿಗೆ ಹಿತವಾಗದಂಥ ಏನಾದರೂ ಕಾರ್ಯಕ್ರಮಗಳನ್ನು ನೀವು ಅನುಸರಿಸಿದರೆ, ಈಗ ಅದಕ್ಕೆ ಆಗೋದಿಲ್ಲ ಅಂತಿದ್ದರೆ ನೀವು ಬಾಳೆಹಣ್ಣು ತಿಂದರೆ ಅಥವಾ ಎಂಥದ್ದು ಕರ್ದದ್ದು ತಿಂದರೆ ಅದು ಚಡಪಡಿಸ್ತದೆ, ಅದಕ್ಕೆ ಹೇಳಲಿಕ್ಕೆ ಬರುವುದಿಲ್ಲ. ನೀವು ಟಿ ವಿ ಎದುರು ಹತ್ತಿರ ಕೂತ್ರೆ ಮಗು ಹೊಟ್ಟೆಯಲ್ಲಿ ವಿಪರೀತವಾಗಿ ಚಡಪಡಿಸ್ತದೆ, ಯಾಕೆಂದರೆ ಅದಕ್ಕೆ ಆ ರೇಸ್ ತಡೀಲಿಕ್ಕಾಗೋದಿಲ್ಲ. ಸೊ ಅದಕ್ಕೆ ಅಹಿತವಾದ ಕಾರ್ಯಕ್ರಮಗಳನ್ನು ನೀವು ಅನುಸರಿಸಿದರೆ ಅದು ಚಡಪಡಿಸಿ ಪ್ರತಿಭಟಿಸ್ತದೆ. ಸೊ ಮನುಷ್ಯನಲ್ಲಿ ಪ್ರತಿಭಟನೆಯ ಬುದ್ಧಿ ಅಲ್ಲಿಂದಲೇ ಇರ್ತದೆ, ಮತ್ತೆ ಬರುವುದಲ್ಲ. ಹಾಗಾಗಿ ಯಾವಾಗಲೂ ಟಿ ವಿಗೆ ಹತ್ತಿರ ಕೂತ್ಕೊಳ್ಳೋದು ಒಳ್ಳೆಯದಲ್ಲ, ಪ್ರೆಗ್ನೆನ್ಸಿಯಲ್ಲಂತೂ ಖಂಡಿತ ಒಳ್ಳೆಯದಲ್ಲ. ಹಾಗೆ ಮಗುವಿಗೆ ಸೇರದಂಥದ್ದನ್ನು ನೀವು ಮಾಡಿದರೆ ಅದು ಪ್ರತಿಭಟಿಸಿ ತೋರಿಸ್ತದೆ, ಅದು ನಿಮಗೆ ಗೊತ್ತಾಗಬೇಕು. ನಿಮ್ಮ ದೇಹ ಗಾತ್ರದಲ್ಲಿ ತೂಕದಲ್ಲಿ ಹೆಚ್ಚಿಗೆ ಆಗ್ತಾ ಉಂಟು, ತಾಯ್ತನದ ಕಳೆ ಎದ್ದು ಕಾಣುತ್ತಾ ಉಂಟು, ದೇಹದಲ್ಲಿ ಆರೋಗ್ಯದ ಲಕ್ಷಣ ಕಳೆ ಹೊಮ್ಮುತ್ತಾ ಉಂಟು, ನೀವು ದಿನದಿಂದ ದಿನಕ್ಕೆ ಸೌಂದರ್ಯವತಿ ಆಗುತ್ತಾ ಇದ್ದೀರಿ, ಉದಾಸೀನ ಜಾಸ್ತಿ ಆಗ್ತದೆ, ಕೆಲಸ ಮಾಡುವಾಗ ಬೇಗ ಸುಸ್ತಾಗ್ತದೆ. ನಿಮ್ಮ ದಿನದ ಕೆಲಸ ಕಾರ್ಯಗಳನ್ನು ಮಧ್ಯೆ ಮಧ್ಯೆ ಸ್ವಲ್ಪ ವಿಶ್ರಾಂತಿ ಸಿಕ್ಕುವ ಹಾಗೆ ವ್ಯವಸ್ಥೆ ಮಾಡಿಕೊಳ್ಳುವ ಅಭ್ಯಾಸ ಒಳ್ಳೆಯದು. ಈಗ ನಿಮ್ಮ ಟೆಟ್ನಸ್ ಟಾಕ್ಸಾಯ್ಡ್ 3 ಡೋಸ್ ಆಯಿತಾ? ಆಗದಿದ್ದರೆ ಯಾವಾಗ ಆಗಬೇಕು ನೆನಪು ಮಾಡಿ ಹಾಕಿಸಿಕೊಳ್ಳಿ. ಆ್ಯಂಟಿನೇಟಲ್ ಚೆಕಪ್, ಪ್ರಸವ ಪೂರ್ವ ಪರೀಕ್ಷೆಗೆ ಹೋಗಿ ಅಲ್ಲಿ ಅವರ ಸಲಹೆ ಪ್ರಕಾರ ಅನುಸರಿಸಿ. ನಿಮ್ಮ ಆಹಾರದ ಸಮತೋಲನ, ವಿಹಾರ, ಓಡಾಟ, ವ್ಯಾಯಾಮ ಇವೆಲ್ಲವನ್ನು ವಿಶ್ರಾಂತಿ ಎಲ್ಲವನ್ನು ಕ್ರಮ ಪ್ರಕಾರ ಅನುಸರಿಸಿ ಹೆರಿಗೆಗೆ ತಯಾರಾಗಿ. ಹೆರಿಗೆ ಹತ್ತಿರ ಬರುವಾಗ ಗಾಬರಿ ಆಗಬೇಡಿ. ಅಯ್ಯೋ ನನಗೆ ಹೆರಿಗೆ ಆಗಲಿಕ್ಕಾಗೋದಿಲ್ಲ, ನನಗೆ ಇವತ್ತೇ ಆಪರೇಷನ್ ಮಾಡಿ ಅಂತ ಬೊಬ್ಬೊಡಿಬೇಡಿ. ಈಗಿಂದ ಮನಸ್ಸನ್ನು ಅದಕ್ಕೆ ತಯಾರು ಮಾಡಿಕೊಳ್ಳಿ. ಆಮೇಲೆ ಸ್ತನ್ಯಪಾನಕ್ಕೂ ಅಷ್ಟೇ, ನನ್ನ ಮಗುವಿಗೆ ನಾನು ಫೀಡು ಮಾಡಬೇಕು, ನಾನು ಮೊಲೆ ಕೊಡಬೇಕು ಅಂತ ಹೇಳಿದನು. ಈಗಿಂದ ಬೇಕಾದರೆ ಕೂತ್ಕೊಂಡು ಜಪ ಮಾಡಿ, ಅಡ್ಡಿಲ್ಲ, ಆದರೆ ಬಿ ಪ್ರಿಪೇರ್ಡ್ ಫಾರ್ ಇಟ್. ಸ್ತನ್ಯಪಾನ ಮಗುವಿಗೆ ಬಹಳ ಮುಖ್ಯ. ತಾಯ ಮೊಲೆ ತಿನ್ನದ ಮಗುವಿಗೆ ಆತ್ಮವಿಶ್ವಾಸ ಬರುವುದಿಲ್ಲ. ತಾಯಿ ಹಾಲು ಕುಡಿಯುವುದು ಬಹಳ ಮುಖ್ಯ. ಹೊಟ್ಟೆ ತುಂಬುವಷ್ಟಿರಲಿ ಕಡಿಮೆ ಇರಲಿ, ಕೊಡಲೇಬೇಕು. 3 ತಿಂಗಳ ತನಕ ಮಗುವಿಗೆ ತಾಯಿ ಹಾಲು ಸಾಕಾಗ್ತದೆ. ಅಲ್ಲಿಂದ ಮೇಲಕ್ಕೆ ಬೇರೆ ಮೇಲಾಹಾರ ಏನು ಹೆಚ್ಚು ಅಂತೇಳಿದನ್ನು ಮತ್ತೆ ಆಲೋಚನೆ ಮಾಡಿಕೊಳ್ಳಬೇಕು. ಅಂತೂ ಮಗುವಿಗೆ ಹಾಲು ಉಣಿಸಲಿಕ್ಕೆ, ಸ್ತನ್ಯಪಾನ ಮಾಡಿಸಲಿಕ್ಕೆ ತಾಯಿ ಈಗಿಂದ ತಯಾರಾಗಿ ಇರುವುದು ಒಳ್ಳೆಯದು. ದೇಹದ ಎಲ್ಲ ಭಾಗಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಮುಖ್ಯವಾಗಿ ಸ್ತನ ಭಾಗ, ಜನನೇಂದ್ರಿಯ ಭಾಗ, ತೊಡೆ, ಹೊಟ್ಟೆ, ಅಲ್ಲೆಲ್ಲ ಕಜ್ಜಿಯೋ ಈಗಾಗಲೇ ಹೇಳಿರಬೇಕು, ನಾನು ಮತ್ತೆ ಹೇಳ್ತಾ ಇದ್ದೇನೆ. ಹೆರಿಗೆ ಕಾಲದಲ್ಲಿ ಅದೆಲ್ಲ ತೊಂದರೆ ಆಗ್ಬೋದು. ಹಾಗಾಗಿ ಆ ಸ್ವಚ್ಛತೆ ಮತ್ತು ಈ ಗಾಯಗಳು ಇದು ಏನೂ ಇಲ್ಲದ ಹಾಗೆ ಜಾಗ್ರತೆಯನ್ನು ಈಗಿಂದ ನೆನಪಿಟ್ಟು ಮಾಡಿಕೊಳ್ಳಿ, ಅದು ಬಹಳ ಮುಖ್ಯ. ಮತ್ತು ಮುಂದಕ್ಕೆ ಈಗ ಹೆರಿಗೆಗೆ ಹೋಗುವಾಗ ಏನೆಲ್ಲ ಸಾಮಾನು, ಆಸ್ಪತ್ರೆಗೆ ಹೋಗುವಾಗ ಏನೆಲ್ಲ ಸಾಮಾನು ತಗೊಂಡು ಹೋಗಬೇಕು, ಏನೆಲ್ಲ ಬೇಕು ಎಲ್ಲ ಲಿಸ್ಟ್ ಮಾಡಿ, ತಿಳಿದವರ ಹತ್ರ ಕೇಳಿ ಲಿಸ್ಟ್ ಮಾಡಿ ತಯಾರು ಮಾಡಿ ಇಟ್ಟುಕೊಳ್ಳಿ. ನಿಮ್ಮ ಮಗುವಿಗೆ ಬೇಕಾಗುವ ಬಟ್ಟೆ, ಸೋಪು ಅದನ್ನೆಲ್ಲ ಅದರ ತಯಾರಿಗಳೆಲ್ಲ ರೆಡಿ ಇಟ್ಟುಕೊಳ್ಳಿ. ಮತ್ತು ಗಡಿಬಿಡಿ ಮಾಡ್ಕೊಳ್ಳಿಕ್ಕೆ ಹೋಗಿ. ಮಗುವಿಗೆ ಬಟ್ಟೆ ಆದಷ್ಟು ಹತ್ತಿ ಬಟ್ಟೆಗಳು, ಅದು ಕೂಡ ತೊಳೆದು ಹಾಕಿದ್ದು, ಹೊಸತನ್ನು ಹಾಗೆ ಉಪಯೋಗಿಸಬಾರ್ದು. ಹಾಗೆ ಅದೆಲ್ಲ ತಯಾರು ಮಾಡಿ ಇಟ್ಟುಕೊಳ್ಳುವುದು ಒಳ್ಳೆಯದು. ಮನಸ್ಸಿನಲ್ಲಿ ಕಳವಳ, ಗಡಿಬಿಡಿ, ಗಾಬರಿ ಅದೆಲ್ಲ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಯಾರಾದರೂ ನಿಮ್ಮ ಆತ್ಮೀಯರು, ಸ್ವಲ್ಪ ಅನುಭವಸ್ಥರು, ನಿಮ್ಮ ಮಾತುಗಳಿಗೆ ತಮಾಷೆ ಮಾಡದೆ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಬಲ್ಲವರು ಯಾರನ್ನಾದರೂ ಕಂಡುಕೊಳ್ಳಿ. ಅವರ ಹತ್ರ ಇದನ್ನೆಲ್ಲ
ವಿಮರ್ಶಿಸಿ ವಿಚಾರ ವಿಮರ್ಶೆ ನಡೆಸಿ ಗೊಂದಲಗಳನ್ನು ಪರಿಹರಿಸಿಕೊಳ್ಳಿ. ನಿಮ್ಮ ಅದು ವೈದ್ಯಕೀಯ ಸಲಹೆಗಳು ಬೇಕಾದಲ್ಲಿ ನಿಮ್ಮ ತಜ್ಞರ ಹತ್ರ ಕೇಳಿ ಅದನ್ನು ಪರಿಹರಿಸಿಕೊಳ್ಳಿ. ಯಾವಾಗಲೂ ಗೊಂದಲದಲ್ಲಿ ಅಥವಾ ನಿಮ್ಮ ಗೂಗಲ್ ಮಾಮನನ್ನು ನೋಡಿ ಗೊಂದಲದಲ್ಲಿ ಇರಬೇಡಿ. ನಾನು ಆಗಲೇ ಹೇಳಿದೆ, ಯಾರಾದರೂ ಒಳ್ಳೆ ಕ್ಲಾಸಸ್ ಮಾಡ್ತಿದ್ರೆ ಹೋಗಿ, ಒಳ್ಳೆ ಪುಸ್ತಕ ಸಿಕ್ಕಿದರೆ ಓದಿ. ಅಂತೂ ಒಟ್ಟಿನಲ್ಲಿ ಗೊಂದಲ, ಗಲಿಬಿಲಿ, ಗಾಬರಿ ಅಂಥದ್ದನ್ನು ತಲೆಯಲ್ಲಿ ಹೆಚ್ಚು ಇಟ್ಟುಕೊಳ್ಬೇಡಿ ಅಂತ. ನಿಮ್ಮ ಈ ತಿಂಗಳಿನ ಹಾಲು ಕಷಾಯ ಚಿತ್ರಟೆ ಬೇರು. ಚಿತ್ರಟೆ ಅಂತ ಹೇಳಿದರೆ ಕಹಿ ಚುಂಡೆ ಅಂತ ಹೇಳ್ತೇವೆ. ಬದನೆಯ ಕುಟುಂಬ. ಕಹಿ ಬದನೆ, ಸಣ್ಣ ಸಣ್ಣ ಕಾಯಿ ಆಗುತ್ತೆ, ಬದನೆಕಾಯಿ ಥರನೇ ಇರ್ತದೆ, ಅದು ಭಯಂಕರ ಕಹಿ. ಇದು ದಶಮೂಲದಲ್ಲಿ ಒಂದು. ಚಿತ್ರಟೆ ಇದು ಬದನೆಯಲ್ಲಿ ಇನ್ನೊಂದು ವಿಧ. ಇದನ್ನು ಉಪಯೋಗಿಸಬೇಕು ಹಾಲು ಕಷಾಯಕ್ಕೆ.